कमलनगर ग्राम पंचायत विकास अधिकारी राजकुमार तांबेके ने बताया कि 21 अक्टूबर 2024 को संगमेश नामक व्यक्ति ने अधिकार हस्तांतरण के लिए कर भुगतान के रूप में 15,000 रुपए दिए थे और वीडियो के जरिए उसे अपमानित किया गया था। शनिवार को शहर के जिला पत्रिका भवन में आयोजित प्रेस कॉन्फ्रेंस में उन्होंने कहा कि संगमेश ने मुझे टैक्स के लिए 14,772 रुपए दिए थे। मैंने बाकी पैसे लौटा दिए हैं। 8 महीने पहले का वीडियो अब वायरल हो रहा है। यह मेरी बदनामी हो रही है। यह सच से कोसों दूर है कि मैंने रिश्वत ली है। उन्होंने कहा कि वीडियो बनाने वाले ने मुझसे अवैध काम करने को कहा था। मैंने ऐसा नहीं किया, इसलिए यह सब बवाल मचा हुआ है। मैं पहले भी शिक्षक के तौर पर काम कर चुका हूं, लेकिन इस वीडियो को देखने के बाद मेरे दोस्त, रिश्तेदार और छात्र भी हैरान हैं। मामले की जांच की जा रही है। रिपोर्ट आने के बाद सच्चाई सामने आएगी। ग्राम पंचायत अध्यक्ष सुशीला बाई महेश ने कहा कि हमारी पंचायत में किसी भी तरह का भ्रष्टाचार या रिश्वतखोरी नहीं है। उन्होंने कहा कि शिकायतकर्ता दलाल है और संदेह है कि उसने अपना काम ठीक से नहीं करने के लिए कारण ऐसा किया। उन्होंने कहा वीडियो में पैसे देने की बात कह रहे संगमेश ने भी प्रेस कॉन्फ्रेंस में बात की और कहा कि यह सच है कि मैंने पिछले साल 21 अक्टूबर को पैसे दिए थे और यह भी सच है कि उन्होंने पैसे लिए थे, लेकिन यह रिश्वत नहीं है। यह अधिकारों के परिवर्तन के लिए दी जाने वाली फीस है। शिकायतकर्ता ने अपने स्वार्थ के लिए 8 महीने पहले चुपके से एक वीडियो बनाया था और उसने इसे वायरल कर मुझे बीच में घसीट लिया। मेरा वायरल वीडियो से कोई लेना देना नहीं है। मैंने कानून के मुताबिक टैक्स चुकाया है। इस अवसर पर कमलनगर ग्राम पंचायत उपाध्यक्ष अर्चना धनराज, सदस्य शिवकुमार जलपे, संतोष बिरादर, राजकुमार गायकवाड़, साईनाथ कांबले, विनोद कदमे और कई अन्य उपस्थित रहे। कैमरामैन पपुराज का कवरेज। ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು। ನಾನು ರಾಜ್ಕುಮಾರ್ ತಂಬಾಕೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕಮಲ್ನಗರ್। ಇಂದಿನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಶ್ರೀಮತಿ ಸುಶೀಲಾಬಾಯಿ ಸಜ್ಜನ್ ಅವರಿದ್ದಾರೆ, ಹಾಗೆ ಉಪಾಧ್ಯಕ್ಷರಿದ್ದಾರೆ, ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರು, ಈ ಕಡೆಯೂ ಸಹ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಉಪಾಧ್ಯಕ್ಷರು ಅರ್ಚನಾ ಧನರಾಜ್ ಅಂಥೇಳಿ ಉಪಾಧ್ಯಕ್ಷರು, ಆಮೇಲೆ ವಿನೋದ್ ಅಂಥೇಳಿ ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಸಂತೋಷ್ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯರು, ಶಿವಕುಮಾರ್ ಜಲ್ಪೆ ಗ್ರಾಮ ಪಂಚಾಯತ್ ಸದಸ್ಯರು, ಆಮೇಲೆ ಆ ಒಂದು ಆಪಾದಿತ ಏನು ವಿಡಿಯೋ ಇದೆ, ವಿಡಿಯೋದಲ್ಲಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥ ಸಂಗಮೇಶ್ ಅವರಿದ್ದಾರೆ, ಆಮೇಲೆ ರಾಜ್ಕುಮಾರ್ ಅಂಥೇಳಿ ಗ್ರಾಮ ಪಂಚಾಯತ್ ಸದಸ್ಯರು, ರಾಜ್ಕುಮಾರ್ ತಂಬಾಕೆ ಅಂತ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕಮಲ್ನಗರ್। ಆತ್ಮೀಯರೇ, ರಾಜ್ಕುಮಾರ್ ತಂಬಾಕೆ ಸಂಗಮೇಶ್ ಅಂತಿದ್ದಾರೆ। ಇಲ್ಲ ರೀ ಸರ್, ಆ ವಿಡಿಯೋದಾಗೇನು ರೊಕ್ಕ ಕೊಟ್ಟರಲ್ಲ ಅದು ಅವರು। ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ದಿನಾಂಕ 16/6/2025 ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 6/6/2025 ನಮ್ಮ ಕಮಲ್ನಗರ್ ಪಕ್ಕದ ಸಾವಳಿ ಗ್ರಾಮದವರಾಗಿರ್ತಕ್ಕಂತಹ ದಿಲೀಪ್ ಮುದಾಳೆ ಅವರು ನನ್ನ ವಿರುದ್ಧ ಮಾನ್ಯ ಲೋಕಾಯುಕ್ತ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ದೂರೊಂದನ್ನು ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ। ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಲೋಕಾಯುಕ್ತರು ಹಾಗೂ ಇಲಾಖೆಯ ಒಂದು ವಿಚಾರಣೆ ನಡೆದು ಸತ್ಯಾಸತ್ಯತೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ। ಮೊದಲಿಗೆ ದೂರುದಾರರ ಹಿನ್ನೆಲೆಯನ್ನು ಹೇಳಲಿಕ್ಕೆ ಬಯಸ್ತೀರಿ। ಈ ನಮ್ಮ ವಿರುದ್ಧ ಏನು ಆರೋಪ ಬಂದಿದೆ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ। ಹೌದೌದು, ಇದೆ ಇದೆ ಇಲ್ಲ, ಈ ನಮ್ಮ ವಿರುದ್ಧ ಏನು ಅಪಪ್ರಚಾರ ಮಾಡಿ ವಿಡಿಯೋ ಆಗಲಿ ಇದಾಗಲಿ ಅವ್ರೇನು ಮಾಡಿದ್ದಾರೆ ಅದು ಅಷ್ಟೇ ಸ್ಪಷ್ಟೀಕರಣ ಕೊಡ್ತಾ ಇದೆ। ದೂರುದಾರರ ಹಿನ್ನೆಲೆಯನ್ನು ಹೇಳಲಿಕ್ಕೆ ಬಯಸ್ತೀನಿ। ಇವರು ಮೊದಲಿನಿಂದಲೂ ಸಾಮಾಜಿಕ ಹೋರಾಟಗಾರ ಅಂತಕ್ಕಂಥ ಒಂದು ಸುಳ್ಳು ಲೇಬಲನ್ನು ಅಂಟಿಸ್ಕೊಂಡು ಹಲವಾರು ಪಂಚಾಯಿತಿಗಳಲ್ಲಿ ಇದೇ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರ್ತಾರೆ। ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಮತ್ತು ಒಂದು ರೀತಿ ನೇರವಾಗಿ ಹೇಳ್ಬೋದು ಅವರೊಬ್ಬ ಬ್ರೋಕರ್ ಥರ ಕೆಲಸ ಮಾಡ್ತಕ್ಕಂಥದ್ದು। ನಮ್ಮಲ್ಲೂ ಸುಮಾರು 2 ವರ್ಷಗಳಿಂದ ಅವರು ನಿರಂತರ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ। ಈ ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆಯ ಹಿನ್ನೆಲೆ ಏನಪ್ಪ ಅಂದರೆ, ಅವರೊಂದು ಲೇಔಟನ್ನು ನಮ್ಮ ಗ್ರಾಮ ಪಂಚಾಯತಿಗೆ ನೋಂದಣಿ ಮಾಡಲಿಕ್ಕೆ ಸಲ್ಲಿಸಿದ್ರು। ಆ ಲೇಔಟ್ನ ಮೂಲ ಮಾಲೀಕರು ಬೇರೆಯವರೇ,
ನಾನು ಅದನ್ನು ಪ್ರಶ್ನೆ ಮಾಡಿದೆ, ಲೇಔಟ್ನ ಮೂಲ ಮಾಲೀಕರು ಬರ್ಬೇಕು, ಅರ್ಜಿದಾರರು ಬರ್ಬೇಕಂದಾಗ ಇಲ್ಲ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಬರ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಮಾಡಿದಾಗ ಆಯಿತು ಅವ್ರ ಸಹಿ ಇದ್ದರೆ ನೋಡೋಣ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ತಗೊಂಡು ಪ್ರೊಸೀಡ್ ಮಾಡಿ